ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋಂಥ ರೆಸಿಪಿ ಜೊತೆ ಬಂದಿದ್ದೇನೆ. ನಾನ್ ವೆಜ್ ಫ್ರೀಯರಿಗಂತೂ ಈ ರೆಸಿಪಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಟನ್ ಚಾಪ್ಸ್ ಅಥವಾ ಚಿಕನ್ ಗ್ರೀನ್ ಚಾಪ್ಸ್ ಅಂತ ಕರಿಬೋದು, ಅಥವಾ ಗ್ರೀನ್ ಚಿಕನ್ ಅಂತಲೂ ಇದಕ್ಕೆ ನಾವೇ ಹೆಸರಿಟ್ಕೊಳ್ಬೋದು. ಇದು ಏನು ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ಸೇ ಬೇಡ, ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಅಷ್ಟೇ ಸಾಕು, ಮತ್ತು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಹಾಗಾದರೆ ಮೊದಲು ಇದನ್ನು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಮಟನನ್ನು ತೊಗೊಂಡಿದ್ದೀನಿ. ಫಸ್ಟ್ ಈ ಮಟನನ್ನು ಬೇಯಿಸ್ಕೊಳ್ಳೋಣ. ಮಟನನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸುಗಳನ್ನ ಹಾಕಿ ಇದನ್ನು ತರಿಯಾಗಿ ರುಬ್ಕೋಬೇಕಾಗುತ್ತೆ. ತುಂಬ ನೈಸಾಗಿ ರುಬ್ಕೊಳ್ಳೋದು ಬೇಡ, ಈ ಥರ ತರಿಯಾಗಿದ್ದರೆ ಸಾಕು ಇದನ್ನು ಮಟನನ್ನು ಬೇಯಿಸ್ಕೊಳ್ಳೋಕ್ಕೆ. ಫಸ್ಟು ಮಟನ್ನ ಬೇಯಿಸ್ಕೊಳ್ಳೋಕ್ಕೆ ಒಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಣ್ಣೆಯನ್ನು ಹಾಕಿ ಆ ಎಣ್ಣೆಗೆ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೇಕಾದರೆ ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸುಗಳನ್ನ ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್ ಹಾಕಲೇಬೇಕಂತೇನಿಲ್ಲ, ಬಟ್ ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಇದಕ್ಕೆ ಹಸಿಮೆಣಸು ಕೂಡ ಒಂದನ್ನು ಹಾಕಿದ್ದೀನಿ. ಅಲ್ಲಿ ರುಬ್ಕೊಳ್ಳುವಾಗೂ ಕೂಡ ಹಸಿಮೆಣಸುಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ನಾವು ತೊಳೆದು ಇಟ್ಟಿರುವಂತಹ ಮಟನ್ಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಮಟನನ್ನು ಹಾಕ್ಕೊಂಡ ನಂತರ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಸೇರಿಸೋಣ. ಈ ಮಟನ್ನು ಹಳದಿ ಕಾಣ್ತಾ ಇದೆ, ಬಟ್ ಇದನ್ನು ನಾನು ಅರಿಶಿನ ಪುಡಿ ಹಾಕಿಯೇ ಮಟನನ್ನು ತೊಳ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೀಗೆ ಕಾಣ್ತಿದೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಕೆ ಜಿ ಮಟನ್ಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ನೀಟಾಗಿ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಾವೇನು ಮಾಡ್ಕೊಂಡಿರ್ತೀವಲ್ಲ ತರಿಯಾಗಿ ರುಬ್ಕೊಂಡು ಪುದೀನ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಶುಂಠಿ, ಬೆಳ್ಳುಳ್ಳಿ ಇದನ್ನು ತರಿಯಾಗಿರುವಂತಹ ಮಸಾಲೆಯನ್ನು ಈಗ ಇದಕ್ಕೆ ಹಾಕ್ಕೊಂಡು ಮತ್ತೆ ಮೇಲೆ ಕೆಳಗೆ ಮಾಡ್ಕೊಳ್ತಾ ಒಂದು 8 ವಿಸಿಲನ್ನು ಕೂಗಿಸ್ಕೋಬೇಕಾಗತ್ತೆ. ಮಟನ್ ಒಂದೊಂದು ಕೊರಿ ಒಂದೊಂದು ಥರ ಇರುತ್ತೆ, ಸೊ ಒಂದೊಂದು ಮಟನ್ ಒಂದೊಂದು ಥರ ಇರುತ್ತೆ, ಸೊ ಅದಕ್ಕೋಸ್ಕರ ಬೇಯಿಸ್ಕೋಬೇಕು. ಹಾಗಾದರೆ ಈ ಮಟನ್ ಚಾಪ್ಸ್ ಅಥವಾ ಈ ಗ್ರೀನ್ ಮಟನನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಈ ರೀತಿ ಸ್ಪೈಸಸ್ಗಳೆಲ್ಲ ಬೇಕಾಗತ್ತೆ. ಅದೇ ರೀತಿ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸು ಇಷ್ಟೇ, ಮತ್ತೇನಿಲ್ಲ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ, ಮತ್ತು ರುಚಿಗೆ ತಕ್ಕಷ್ಟು ಎಣ್ಣೆ ಮತ್ತು ಇದನ್ನು ತೊಗೊಳ್ಬೇಕಾಗತ್ತೆ. ಅದೇ ರೀತಿ ಈ ಕಡೆ ಮಟನನ್ನು ಬೇಯಿಸ್ಕೊಳ್ಳೋಕೆ ಇಟ್ಟುವಾಗ ಒಂದು ಬಾಣಲೆಯನ್ನು ಇಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾರಿಸ್ಕೊಳ್ಳೋಣ, ಯಾಕಂದರೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ಅದೇ ರೀತಿ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಇದರ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ನೆಕ್ಸ್ಟು ಒಂದು 5 ರಿಂದ 6 ಗೋಡಂಬಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ತಿಕ್ಕಾಗಿದ್ದು ಬರಬೇಕು ಅಂತಂದರೆ ಸ್ವಲ್ಪ ಗೋಡಂಬಿಯನ್ನು ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಸ್ವಲ್ಪ 1 ಇಂಚಷ್ಟು ಚಕ್ಕೆ ಮತ್ತು ಸ್ವಲ್ಪ ಸೋಂಪು ಅಥವಾ ನಾವು ಬಡೆ ಸೊಪ್ಪುಗಳನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋವರೆಗೆ ಅದನ್ನು ಬಿಡಬೇಕಾಗತ್ತೆ. ನೆಕ್ಸ್ಟ್ ಈ ಕಡೆ ಮಟನನ್ನು ಬೇಯಲಿಕ್ಕೆ ಇಟ್ಟಿದ್ವಿ. ಮಟನ್ ಬೇಯ್ತು ಅಂತ ನೋಡಬೇಕು. ಮಟನ್ ನೀಟಾಗಿ ಚೆನ್ನಾಗಿ ಬೆಂದಿದೆ. ಈ ಥರ ತುಂಬ ರುಚಿಯಾಗಿರುತ್ತೆ ಈ ಥರ ಬೇಯಿಸ್ಕೊಳ್ಬೇಕಾದ್ರೆ ಇದನ್ನೆಲ್ಲ ಹಾಕೋದ್ರಿಂದ. ಸೊ ಕೆಲವೊಬ್ಬರು ಮೊಸರು ಕೂಡ ಹಾಕ್ಕೊಳ್ತಾರೆ, ಅದು ಹಾಕ್ಕೊಳ್ಳಬಹುದು, ಆದರೆ ನಾನಿಲ್ಲಿ ಹಾಕಿಲ್ಲ. ಈ ರೀತಿ ಮಟನ್ ನೀಟಾಗಿ ಬೆಂದಿರುತ್ತೆ ಉಪ್ಪು ಮತ್ತು ಇದರಲ್ಲೆಲ್ಲ. ಈ ರೀತಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾವೇನು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಗ್ರೀನಾಗಿ ಕಾಣಿಸುತ್ತೆ, ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ಅದ್ರ ಜೊತೆಗೆ ರುಚಿ ಕೂಡ ತುಂಬ ಸೂಪರಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1 ಕೆ ಜಿ ಮಟನ್ ತೊಗೊಂಡಿದ್ರು, ಅರ್ಧ ಕೆ ಜಿ ಮಟನನ್ನು ಈ ಗ್ರೇವಿ ಮಾಡೋಕ್ಕೆ ತೊಗೊಂಡಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಚಕ್ಕೆ, ಪಲಾವ್ ಎಲೆ ಮತ್ತು ಒಗ್ಗರಣೆಯನ್ನು ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಹೌದು, ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಅದೇ ಥರ ಚಕ್ಕೆ, ಈ ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಸಿರು ಪೇಸ್ಟನ್ನು ಇದಕ್ಕೆ ಹಾಕಿ ಇದರ ಆ್ಯಕ್ಚುಲಿ ಇದು ಬೆಂದಿರುತ್ತೆ ಮತ್ತು ಇದು ವಾಸನೆ ಹೋಗೋವರೆಗೆ ಬೇಯಿಸ್ಕೋಬೇಕಂತಿಲ್ಲ. ಬಟ್ ಯಾವ ರೀತಿ ಅಂತಂದರೆ ಸ್ವಲ್ಪ ಎಣ್ಣೆ ಬಿಡೋ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ನಾನು ತೋರಿಸ್ತೀನಿ ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ. ಈ ರೀತಿ ಎಣ್ಣೆಯನ್ನೆಲ್ಲ ಈ ಪೇಸ್ಟನ್ನು ಅದ್ರ ಜೊತೆಗೆ ಸ್ಪೈಸಸ್ ಜೊತೆ ಎಲ್ಲ ಈ ಪೇಸ್ಟು ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ. ಇದು ಬೆಂದಿರುತ್ತೆ ಆಲ್ರೆಡಿ. ಈ ರೀತಿ ಬಾಡಿಸ್ಕೋಬೇಕಾಗತ್ತೆ. ಆಮೇಲೆ ಇದಕ್ಕೆ ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಹಾಗೂ ಇಲ್ಲಿ ಸ್ವಲ್ಪ ಧನಿಯಾ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದೇ ಧನಿಯಾ ಪುಡಿ 2 ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಮನೇಲಿ ಮಾಡಿಟ್ಟಿರುವ ಮಟನ್ ಮಸಾಲ ಆದರೂ ಹಾಕ್ಕೊಳ್ಬೋದು. ಯಾವುದಾದ್ರೂ ಮಟನ್ ಮಸಾಲನ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೂ ಸಾಕು. ಈ ರೀತಿ ಇದನ್ನು ಎಣ್ಣೆಯಲ್ಲೇ ಬಾಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇದೇನು ಬಾಡಿಸ್ಕೊಳ್ತಾ ಇರಬೇಕಾದ್ರೆ ಸ್ವಲ್ಪ
ಬೇಕಾದರೆ ಕ್ರೀಮ್ ಆದರೂ ಹಾಕ್ಕೊಳ್ಬೋದು ಅಥವಾ ಗಟ್ಟಿ ಮೊಸರಾದರೂ 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಬಾಡಿಸ್ಕೊಳ್ಬೇಕಾಗತ್ತೆ. ತುಂಬ ರುಚಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸಿಂಪಲ್ ರೆಸಿಪಿ, 15 ಮಿನಿಟ್ಸ್ ಒಳಗಡೆ ಎಲ್ಲ ಆಗಿಬಿಡುತ್ತೆ. ಈ ರೀತಿ ಇದು ಬಾಡಿಸ್ಕೊಂಡಾದಮೇಲೆ ನಾನು ಬೇಯಿಸ್ಕೊಂಡಿರುವಂತಹ ಮಟನನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕೂಡ ಮಾಡ್ಕೋಬೋದು. ನಾನು ಇದನ್ನು ಎಲ್ಲರೂ ಕೂಡ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಟನ್ನು ಮತ್ತು ಇದ್ರ ಜೊತೆಗೆ ನೀಟಾಗಿ ಬೇಯೋಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಎಷ್ಟು ಬೇಯಬೇಕು ಅಂತಂದರೆ ಇದು ಸ್ವಲ್ಪ ತಳ ಹಿಡ್ಕೊಳ್ಬಾರ್ದು. ನೆಕ್ಸ್ಟ್ ಇದನ್ನು ಎಂಡಲ್ಲಿ ಇದಕ್ಕೆ ಕಸೂರಿ ಮೇಥಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಲೂಬೋದು, ಹಾಕ್ತೇನೂ ಇರ್ಬೋದು. ಬಟ್ ಕಸೂರಿ ಮೇಥಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕೊತ್ತಂಬರಿ ಸೊಪ್ಪು ಪುದೀನವನ್ನು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ. ಕಸೂರಿ ಮೇಥಿಯನ್ನು ಹಾಕ್ಕೊಳ್ಬೋದು. ಈ ರೀತಿ ರುಚಿಯಾದ ಮಟನ್ ಮತ್ತು ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಇದೇ ವಿಧಾನದಲ್ಲಿ ನಾವು ಚಿಕನ್ ಕೂಡ ಮಾಡ್ಕೋಬೋದು. ಇದು ತಣ್ಣಗಾದಮೇಲೆ ಸ್ವಲ್ಪ ಇದು ಬೇಯ್ತಾ ಇರಬೇಕು. ಇದಕ್ಕೆ ಒಂದು ಅರ್ಧ ಲಿಂಬುವನ್ನು ನಾವು ಹಿಂಡ್ಕೊಳ್ಳೋಣ. ಈ ರೀತಿ ಆದರೆ ರುಚಿಯಾದ ಗ್ರೀನ್ ಮಟನ್ ರೆಡಿ ಆಗುತ್ತೆ ಅಥವಾ ಮಟನ್ ಚಾಪ್ಸ್ ತುಂಬ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಆಗಿದೆ. ತುಂಬ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆನೇ ಇಲ್ಲ. ಕೊತ್ತಂಬರಿ ಸೊಪ್ಪು ಪುದೀನ ಅಷ್ಟೇ ಇದ್ದರೆ ಸಾಕು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.